ನಾನು ಆ ರೀಲ್ಸ್ ಗಳೆಲ್ಲ ನೋಡ್ಬಿಟ್ಟು ಹಿಂಗ್ ದುಡಿನ ಅಂತ ಆರ್ಡರ್ ಮಾಡ್ತಾನೆ. ಇಲ್ಲಿರೋ ಸಿಚುವೇಶನ್ ನೋಡಿದ್ರೆ ಫ್ಯೂಚರ್ ಅಲ್ಲಿ ಆಟೋ ಇರುತ್ತೋ ಇಲ್ಲ ಅನ್ನೋದೇ ಡೌಟ್ ಆಗುತ್ತೆ ಸರ್. ಒಂದು ಟ್ಯಾಕ್ಸಿ ಓಡಿಸ್ಬೇಕು ಅಂತಂದ್ರೆ ಅದ್ರದ್ದೇ ಆಗುತ್ತೆ ರೂಲ್ಸ್ಗಳಿದೆ. ಎಲ್ಲೋ ಬೋರ್ಡ್, ಇನ್ಸೂರೆನ್ಸ್ ಮಾಡಿಸ್ತೀವಿ, FC ಮಾಡಿಸ್ತೀವಿ ಸರ್, ಯೂನಿಫಾರ್ಮ್, ಕಾಕಿ ಶರ್ಟ್ ಇಲ್ಲ ಅಂದ್ರೆ ಫೈನ್ ಆಗ್ತಾರೆ ಸರ್. ನಿಮ್ಗೆ ಸಿಗಿಸ್ಕೊಂಡು ಹೋಗಕ್ಕಾಗಲ್ಲ. ಇಷ್ಟೆಲ್ಲ ಕಷ್ಟಗಳಿದೆ. ಇವರು ಬೈಕ್ ಟ್ಯಾಕ್ಸಿರು ಸೀದಾ ಬರ್ತಾರೆ, ಏನು ಇಲ್ದಲೆ ಕಸ್ಟಮರ್ನ ಪಿಕಪ್ ಹಾಕೊಂಡು ಹೋಗ್ತಾರೆ. ನಮಗೆ ಎಷ್ಟು ಕಷ್ಟಗಳು ಗೊತ್ತಾ ಸರ್? ಕಮಿಟ್ಮೆಂಟ್ ಸರ್ ಕಮಿಟ್ಮೆಂಟ್ ಸರ್, ನೋಡಕಷ್ಟೇ ಸರ್, ಸ್ವಂತ ಆಟೋ ತರ ಆದ್ರೆ EMI ಕಟ್ಟಿನೇ ನಮಗೆ ಜೀವನ ಸಾಕಾಗ್ಬಿಟ್ರೆ ಸರ್. ಸರ್ ಏನ್ ಪದೇ ನೋಡ್ತೀವಿ, ನೋಡಿದ್ರೆ ಜನಗಳು ನೋಡಿದ್ರೆ 10 ರೂಪಾಯಿ ಬರ್ತೀಯಾ 20 ರೂಪಾಯಿ ಬರ್ತೀಯಾ ಅಂತ ಕೇಳ್ತಾರೆ ಸರ್. ನಮಗಂತೂ ಸಾಕಾಗಿ ಹೋಗ್ತೈತೆ ಸರ್. ಬರೋಣ? ಸರಿ ಸರ್, ಹೋಗ್ಬೋದು. ಏಯ್ ಬಾಯ್, ಎಲ್ಲಿ ಹೋಗ್ತಿದ್ಯಾ? ಯಾವ್ದ್ರಲ್ಲಿ ಹೋಗ್ತಿದ್ಯಾ? ಬೈಕ್ ಟ್ಯಾಕ್ಸಿಲಿ ಸರ್. ಇಷ್ಟೋ ತನಕ ಗಿಣಿಗೆ ಹೇಳ್ದಂಗೆ ಹೇಳಿದೆ ಸರ್ ಆಟೋ ಡ್ರೈವರ್ ಕಷ್ಟ. ನೀವೇನ್ ಸರ್ ಇಷ್ಟೆಲ್ಲ ಕೇಳ್ಕೊಂಡು ನೀವು ಬೈಕ್ ಟ್ಯಾಕ್ಸಿಲಿ ಹೋಗ್ತೀರ? ನಮ್ಮ ಹೊಟ್ಟೆ ಮೇಲೆ ಯಾಕೆ ಸರ್ ಹೊಡಿ? ನಿಮ್ಮ ಹೊಟ್ಟೆ ಮೇಲೆ ಹೊಡಿಯೋದು ನನಗೆ ನಾಸಿನ ಸರ್. ನಾನು 10,000 ಸಂಬಳಕ್ಕೇನೆ ಇರೋದು. ಮನೆ ಬಾಡಿಗೆ ಎಷ್ಟು ಕಟ್ತೀನಿ ಹೇಳಿ? 6,000. ಅದಲ್ದಲೆ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಅದು ಇದು ಅಂತೆಲ್ಲ ಮತ್ತೆ ಕಟ್ಕೊತಾರೆ. ಮತ್ತೆ ನಮ್ಮ ಓನರು ಅವ್ನು ಯಾರೋ ಬಿಟ್ಟೋದ ಅಂತ ಹೇಳಿ ನನಗೆ 1,000 ಬಾಡಿಗೆ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಗುಟ್ಕಾ, ಸಿಗರೇಟು, ಎಣ್ಣೆ, ಬಿಯರು ಅಂತ ಹೇಳಿ ನಾನು ದುಡ್ಡೆಲ್ಲ ಅಲ್ಲೇ ಹೋಗ್ಬಿಡುತ್ತೆ. 2,000 ಉಳಿಯುತ್ತೆ. 2,000 ಬೈಕ್ ರ್ಯಾಪಿಡ್ 20 ರೂಪಾಯಿ ಬರ್ತಾನೆ. ನೀವೇನಾದ್ರು ಬರೋಕ್ಕಾಗುತ್ತಾ? ಇದನ್ನೆಲ್ಲ ನಾನು ಯಾಕೆ ಸರ್ ಕೇಳ್ಬೇಕು? ಕೇಳಬೇಕು. ಇಷ್ಟು ತನಕ ನೀವು ಹೇಳಿ ನಾನು ಕೇಳಿದೆ ತಾನೇ? ಕೇಳಬೇಕು ನೀವು ಇದೆಲ್ಲ.